ಹ್ಞೂ ಆರಾಮದ ನೀವು ಆರಾಮದಿರಿ ನಿಮ್ಮ ಮಮ್ಮಿ ಹೌದಾ ಈಗ ಬರತ್ತಾರ ನೋಡ್ರಿ ಒಬ್ಬೊಬ್ರೆ ಅಂದ್ರೆ ಏನಾಗೈತಿರಪ್ಪ ಅಂತ ಹೇಳಿದ್ರೆ ಇಲ್ಲಿ ರಸ್ತೆ ಒಂದು ಕೆಟ್ಬಿಟ್ಟೈತಿರಪ್ಪ ಅಲ್ಲಿ ಹೀಗಾಗಿ ಅಲ್ಲೇ ಗಾಡಿ ಸ್ಟಾಪ್ ಮಾಡಿ ಹಿಂಗೆ ಬರತ್ತಾರೆ ಬರ್ರಿ ಬಕ್ಷಿ ಆರಾಮ ರೀ ಯಾಕೆ ಬಂದಿರಿ ನೀವು ಹೌದಾ ನಮ್ಮವಾರು ಬಂದು ನೋಡ್ರಿ ಬರಕತ್ತಾರ ನೋಡ್ರಿ ಅರ್ಧ ಮಂದಿ ಅಂತ ಬಂದಾರ ಈಗ ಇನ್ನೂ ಅರ್ಧ ಮಂದಿ ಈಗ ಬರತ್ತಾರೆ ಹಸಿರಣ್ಣ ಲಗೋ ನೋಡ್ರಿ ಬಾಬಾ ಈಗ ಮಾಡಕತ್ತಾರ ತಮ್ಮನಾಗ तुझे एक बार बोलो मैं 4 बजे आता हूँ इन्हें पेट है नहीं बटा ಈ ಸುಲ್ತಾನ್ ವಲ್ಲ ಅಂತನ್ರಿ सुल्तान कुंद्रा बेटा ಏ ಸುಲ್ತಾನ್ ಕುಂದ್ರಬೇಕು ಈಗ ಏ ಸುಲ್ತಾನ್ ಕುಂದ್ರಬೇಕು ಬಿಡಣ ತಮ್ಮ ಕುಂದ್ರಬೇಕು हल्दी टाइम होता है नहीं हल्दी टाइम ಹಾ होता है ಅವಳಿಗೂ हां हल्दी टाइम होता है तो पाउडर बहुत सारा रखते ಏಡ್ರಲ್ಲಿ ಬೆಳೆಯು ಮೊದ್ಲ ಅವು ಇದು ಇಟ್ಟಾರ ಹಗರ್ ಹಗರ್ ಇಡ್ತೀವಿ ನಾವೇನ್ ತಗೊಂಡ್ ಹೋಗಂಗಿಲ್ರಿ ವಾಪಸ್ ಬೆಳೆ ಪಾಕೆಟ್ ಅಂತಲ್ಲಿ ಇಟ್ಕೋರ ಅವನ್ನ ಕಳಗಳ್ಕಂದ್ರ ಹುಡುಗ ಆಮೇಲೆ ಹೋಗಮ್ ಕೊಟ್ರಾತ ಅಂತೇಳಿ ಮಾಡಾಕತ್ತಿದ್ವಿ ಒಟ್ಟು ಹಿಂಗ್ ಬಂದ್ರೆ ಹಿಂಗ್ ಬಂದ್ ಇವ ಅದ್ರ ಪಾಕೆಟ್ ತೆಗೆದು ಇಡ್ತಾರ ಪಾಕೆಟ್ ಯಾಪ ಪಾಕೆಟ್ನಾಗ ಇಟ್ಟ ಪಾಕೆಟ್ ಇಲ್ಲ ಹಾ ಹಾ ಬರ್ರಿ ನಡಕಿಡ ನೀ ಗಂಧದ ಅಲ್ಲಿ ಗಂಡ್ಮಕ್ಳ ಕೈ ಕೊಡ್ರಿ ಇಲ್ಲ 5 ತೊಲಿ ಬಂಗಾರ 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂದಾರ ಬರ್ರಿ ಒಳಗೆ ಅಲ್ಲಿ ಬರ್ರಿ ಬರ್ರಿ ಅವರು ಯಾವ್ದಿದ್ರೆ ಪಸಂದ್ ಆಯ್ತು ನಾವು ಗಡ್ಪಗಳೇ ಬರ್ತಾ ಅಂತೇಳಿ दिखाओ ಈಗ ನಾ ಸಂಡೆ ಇಸ್ಕೊಂಡ್ಪ ಬಿಟ್ಟು ಕೇಳ್ಕೊಂಡ್ಪ ನೋಡ್ರಿಪ್ಪ ಗಿರಿಯಾರು ಬಂದ್ರೆ ಎಲ್ಲ ಇದೆಲ್ಲ ಕರೆಕ್ಟಾಗಿ ನೀಟಾಗಿ ಆಗುತ್ತೆ
ಹಾಂ ರೀ ವಿಶ್ ಮಾಡ್ರಿ ವಿಶ್ ಮಾಡಿ ನೀವು ಮಾಡಿದ್ರೆ ಏ ನಾನು ಮಾಡಿದೆ ಬೆಟ್ಟಲ್ಲಿ ಕೇಳ್ಬೇಕು ಹ್ಞೂ ಅಷ್ಟೇ ಬೇಕಾಗ ಸರಿ ಹಾಂ ರೀ ವಿಶ್ ಮಾಡ್ರಿ ವಿಶ್ ಮಾಡಿ ನೀವು ಮಾಡಿದ್ರೆ ಏ ನಾನು ಮಾಡಿದೆ ಬೆಟ್ಟಲ್ಲಿ ಕೇಳ್ಬೇಕು ಹ್ಞೂ ಅಷ್ಟೇ ಬೇಕಾಗ ಸರಿ ಆಮೇಲೆ ಪಕಡ ಬಿಡ ಅಲ್ಲೇ ಇಟ್ಬಿಡ್ರಿ ಭಾಳ ಆಯ್ತು तू बाहर चल अम्मी दावत है चल बाहर ಹಚ್ಕೊಡುವಂತೆ ದಾಲ್ಚಿ ಪಲ್ಯ ಎಲ್ಲ ಮಾಡ್ಯಾರ ಅವರು ಸ್ವೀಟ್ ಕಾರ್ಯಕ್ರಮ ಅಂತ ರಾತ್ರಿ ಈಗ ಇಲ್ಲಿ ಇವಾಗ ಎಲ್ಲರೂ ಊಟ ಕೊಡೋಣ್ರಿ ಚಿಕನ್ ಪಲ್ಯ ದಾಲ್ಚಿ ಜಿಗಿ ಪಲ್ಯ ಅನ್ನ ಜಿಲೇಬಿ ಎಲ್ಲ ಇದ್ರೆ ಊಟ ಕೊಡೋಣ್ರಿ ಈಗ ನಮ್ಮ ಚೇರ ಹಚ್ಚದ್ ಕೊಡೋ ಅಂತಲ್ರಿ ಫುಲ್ ಮಿಂಚಿಂಗ್ ಪುಪ್ಪ ನೋಡಲ್ಲ ಮಕ್ಕದ ಮ್ಯಾಕಳ ಮಗ ಹೂ ಮುಡ್ಸದ್ರಾಗಂದ್ರ ಪ್ರಸಾದ್ ನೋಡಿ ಇವತ್ತು ಸ್ಟಿಕ್ಕರ್ ಹುಚ್ಚಿ ನಾವು ಇವತ್ತು ಸ್ಟಿಕ್ಕರ್ ಹುಚ್ಚಿವಿ ನೋಡಿ ಮೀಶೋದಾಗ ನಿನ್ನೆ ಬಂದೈತಿ ಹೌದಾ ನಿನ್ನೆ ಬಂದೈತಿ ಇಲ್ವಾ ಇವತ್ತು ನೀವೆಲ್ಲ ಕಡಕ್ ಆಗ್ರಿ ಆಯ್ತಾರ ದಿನ ನಾವು ಕಡಕ್ ಹಾಕಿವಿ ನಾವು ಐದು ನಿಮ್ಗಿಂತ ಕಡಕ್ ಆಗಿ ಬರಾಕತ್ತಿ ನೋಡ ಅಂತವ್ರಿ ಇವತ್ತು ರಾತ್ರಿ 12 ಗಂಟೆ ನೋಡ್ ಪಾಪ ಇದು ಪಾಪ ಏನಾರ ಫಂಕ್ಷನ್ ಇರಲ್ಲ ಮನ್ಯಾಗ 12 ಗಂಟೆ ಮಟ್ಟ ಬ್ಲೌಸ್ ಹೊಲೆ ಹಾಕಿದ ಆದ್ರೆ ಎಲ್ಲಾರ್ಗ ನೀಟ್ ಮಾಡ್ತಾಳ್ರಿ ಅದೊಂದು ಖುಷಿ ಇಲ್ಲ ಇವ್ರು ಹೊಲ್ಕೊಂಡಾರ ಪಾಪ ಪುಪ್ಪನ ಹೊಲ್ಕೊಂಡಾರ ಎಷ್ಟ್ ಸರ ಹುಚ್ಚಾರ ಎಷ್ಟ್ ಸರ ಬಿಚ್ಚಾರ ಹೆಂಗಾರ ಹೊಲ್ಕೊಂಡ ಅದು ಹೋಗಿ ಹಿಂದಿನ ಮುಂದಿನ ಎಲ್ಲ ಹಚ್ಚಾರ ಈಗ ಏನ್ರಿಪ್ಪ ಅಂತೇಳಿದ್ರೆ ಒಂದು ಟ್ರಿಪ್ ಅಂತ ಊಟ ಮುಗಿತೀರಿ ಈಗ ಇದಕ್ಕೆ 2ನೇ ಟ್ರಿಪ್ ನೋಡ್ರಿ ಇಲ್ದೇನೈತ್ರಿ ಗಂಡು ಮಕ್ಳಿಗೆ ಅಲ್ದೇನೈತಿಲ್ರಿ ಹೆಣ್ಮಕ್ಳಿಗೆ ಎಲ್ಲರಿಗೂ ಊಟ ಕೊಟ್ಟಿವಿ ನಾವು ಊಟ ಕೊಟ್ಟಾದ್ಮೇಲೆ ಈಗ ನಾವು ಊಟ ಮಾಡತ್ತೀವಿ ಎಲ್ಲರೂ ಇಲ್ಲಿ ಹುಡುಗರು ಕುಂತಾರಿ ನಮ್ಮ ಸೇರ ಆಮೇಲೆ ನಮ್ಮ ಚಾಚಿ ಎಲ್ಲರೂ ಅಲ್ಲಿ ಹೊರಗೆ ಬಂದಾರಿ ನಾವು ಊಟ ಮಾಡನ್ರಿ ಈಗ ಟೈಮ್ ನೋಡ್ರಾಗ್ಲ 4 ಗಂಟೆ ಆಗ್ತಂತ ಹಾಕ್ರಿ ಮುನ್ನ ಹಾಕ್ರಿ ದಬ್ಬಸ್ ಹಾಕ್ರಿ ಮತ್ತೆ ಬೀಗರು ಬಂದರೆ ಮನೆ ನೋಡಿದ್ರೆ ಇಷ್ಟ ಆತಂತ ಹೇಳಿದ್ರೆ ಜರ ನಮಗಂತ್ರ ಎಲ್ಲ ಇಷ್ಟ ಆತ್ವಾ ಇಷ್ಟ ಆಗೈತೆ ಇಷ್ಟ ಆದ ಹುಡುಗನ ಮನೆ ಇಷ್ಟ ಆತ ಹುಡುಗನ ತಮ್ಮ ಇಷ್ಟ ಆದ ಫಸ್ಟ್ ಮೊದ್ಲ ಮಾತ ಆಮೇಲೆ ತಂದೆ ತಾಯಿ ಎಲ್ಲಾರು ಇಷ್ಟ ಆದ್ರ ಆದ್ರೂ ನೋಡಿ ನಾವು ದೊಡ್ಡ ಮನಸ್ಸು ಮಾಡೀವಿ ಏನಂತ ನೀವ್ ಯಾರು ಇಷ್ಟ ಇಲ್ಲ ಅಂದ್ರೂ ನೀವು ಮನಿ ಕನ್ನೆ ತಗೊಂಡೇವಿ ಹೌದನ ಅದು ಮುಂದೆ ಗೊತ್ತಾಗದ ಇಷ್ಟ ಐತೆ ಇಲ್ಲ ಅನ್ನೋದು ಮನಸ್ಸು ಬಾ ದೊಡ್ಡ ದೊಡ್ಡದು ಇಷ್ಟು ದೊಡ್ಡದೈತಿ ಆಟಾಡ ಬಚ್ಚೆ ಜನ ಸರ್ ಸುಮ್ಮನೆ ನಮ್ಮ ಒಂದು ಕನಸಿತ್ತೆ ಮುಂದೊಂದು ದಾರಿ ಬಂದು ಮದುವೆ ಮಾಡ್ಬೇಕಂತೇಳಿ ಈಗ ಅರ್ಧ ಅಂತ ಆತ ಇನ್ನೂ ಅರ್ಧ ಆದಷ್ಟು ಪೂರ ಆಗಲಿ ನಾವಂದ್ರು ಹುಡುಗನ್ ನೋಡಿದ್ವಿ ಮಂದನ್ ನೋಡಿದ್ವಿ ಎಲ್ಲಾರು ನೋಡಿದ್ವಿ ಮನ್ಸಿ ಬಂತ್ರಿಪ್ಪ ಮತ್ ಮುಂದೆ ರೀ ಮುಂದೆ ನಾಳೆ ಎಳೆ ಮಾಡೋದು 5-6 ದಿವಸ ಎಳೆ ಮಾಡೋದೈತಿ ಎಲ್ಲಾರು ಕೂಡಿ ಬಂದು ಚಂದಾಗಿ ನಿಂತ್ಕೊಂಡು ಮಾಡಿ ಅದನ್ನ ಮುಗಿಸಿ ಹೋಗೋಣ ಅವ ಈಗ ನೋಡ್ರಿ ಮುಂಚೂತಾಗ ಬಂದಾರ ನಮ್ಮ ಲಾಲಾರೆ ಆಮ್ಯಾಗ ನಮ್ಮ ಲಾಲನ ಮಕ್ಕಳು ಎಲ್ಲರೂ ಬಂದಾರೆ ಈಗ ನಾಳೆ ಆಯ್ತಲ್ಲ ಅಲ್ಲಿ ಹೋಗ್ಬೋದು ನಾವು
ಏ ಅದು ಬರ್ತಿಲ್ಲಲ್ಲ ಹಂಗ ನೀನು ಅಲ್ಲ ನೀವ್ ಹಚ್ಚಿರಮ್ಮ ನಮಗ್ ಬರೋದ್ ಆಗಿಲ್ರಿ ನಾವ್ ಊರಾಗಿದ್ದೀವ್ರ ಅವಾಗ ಕೇಳ್ರಲ್ಲ ಅಮ್ಮಾಗ ಹಚ್ಚಿರ್ಲಲ್ಲ ಸ್ವಲ್ಪ ನಮ್ಗೆ ಹೆಂಗಿರ್ತಾವ ಅಂದ್ರೆ ಸ್ವಲ್ಪ ಬಿಜಿ ಇರ್ತೀವಿ ಯಾವ್ದೇ ಕೆಲಸ ಇರ್ತಾವು ಹಿಂಗಾಗಿ ಬರಂಗಿಲ್ಲ ಡೈರೆಕ್ಟ್ ಆಯ್ತು ಅಲ್ಲಿಗ ಮದ್ವಿ ಮಾತ್ರ ಗ್ರ್ಯಾಂಡ್ ಆಗಿ ಮಾಡೋದಂತೆ ನಿಮ್ದಾಗ್ಲಿ ಇಲ್ಲಿದಾಗ್ಲಿ ಎಲ್ಲಿದಾಗ್ಲಿ ಏ ಬರ್ತೇವೆ ಆಶೆ ಏನು ಅರ್ಧ ಅಂತೂ ಕಾರ್ಯಕ್ರಮ ಆತ ಅನಿಸಿಕೆ ಅನಿಸಿಕೆ ಏನಿಲ್ಲ ಚಲೋ ಆತೇನ ಪ್ರೋಗ್ರಾಮ್ ಎಲ್ಲ ಮಸ್ತ್ ಆತ ನಮ್ಗೂ ಒಂಥರ ಇದಾದಂಗ ಆತ ಸಂತೋಷ ಖುಷಿ ಆದಂಗ ಆತ ಸಣ್ಣ ಆಯ್ತಲ್ಲ ಬಂದ ಅವೆಲ್ಲ ಕೊಡಾಕ ಜಂಪರ್ ಪೀಸ್ ಆಕಿ ಗೊತ್ತಲ್ಲ ಪಾಪ ಇನ್ನು ಭಾಂಡದ ಅಂತ ಹೇಳಿ ಮತ್ ನಾವು ಹೇಳಿದ್ವಿ ಹೌದ್ರಿ ಇನ್ನು ಬಾಂಡೆಗಡೆ ಅದಾವು ಅವೆಲ್ಲ ತೆಕ್ಕಿದ ಮೇಲೆ ಕೊಡ್ರಿ ಅಂತ ಹೇಳಿದ್ವಿ ನಾವು ಅದೇದ ಇವತ್ತು ತಿಕ್ಕದ ಇರ್ಲಿ ಇದು ನಮ್ದಾರಿ ಅದ ನಮ್ದಾರಿ ಎತ್ತ ಹೋದ್ರಿ ಇದು ಇಲ್ರಿ ಈಗ ಜೈನ್ ದೊಡ್ಡ ಅದಾವ ತಗೋ ದೊಡ್ಡ ಮನಸ್ಸಿಗೆ ದೊಡ್ಡ ದೊಡ್ಡ ಅದಾವ ಬಾಂಡೆ ಮಾಡಕ್ ಗಟ್ಟಿದೀರಿ ನಾವೇನ್ ಬೇಜಾರ್ ಮಾಡ್ಕೊಳಂಗಿಲ್ರಿ ಇಷ್ಟು ಧೈರ್ಯ ತಗೊಂಡ್ ಸಾಕು ನೋಡ್ ನಮ್ದು ನಾವ್ ಧೈರ್ಯ ಕೊಡೋದಿರಿ ನೀವೇನ್ ಇದು ಮಾಡ್ಕೊಬ್ಯಾಡ್ರಿ ಇವ ನೋಟಪ್ಪ ಫಂಕ್ಷನ್ ಆತು ಊಟ ಆತು ಎಲ್ಲಾರ್ದು ಮತ್ತು ಅಮ್ಮನೂ ಹೋದ್ರಿ ನಾ ಅಂಗಡಿ ಹಚ್ಬೇಕು ಮತ್ತು ಇವತ್ತೊಂದು ದಿನ ಹಚ್ಚಿ ಮತ್ತು ನಾಳೆ ನಂತರ ಹಚ್ಚಂಗಿಲ್ಲ ಅಂದ್ರೆ ಅವ್ರು ಹೋದ್ರಿ ಈಗ ನಾವು ಅಷ್ಟು ಒಳಗಿನೆಲ್ಲ ಬಾಂಡೆ ಖಾಲಿ ಮಾಡ್ಕೊಂಡು ಬಂದಿರಿ ಈಗ ಅಷ್ಟು ಬಾಂಡೆ ತಗೊಂಡಿಪ್ಪ ಅದೇನ್ ಚಚವ ತೊಂಬರ್ರಿ ತಡಿ ನಾನು ಬರ್ತೇನೆ ಬ್ಯಾಡ್ರಿ ನಾನು ಅಪ್ಪ ತಿಕ್ತೀವಿ ಬ್ಯಾಡ್ರಿ ಅಪ್ಪ ನಾವು ತಿಕ್ತೀವಿ ಅಲ್ಲಿ ಒಳಗಿಂದ ಏನೋ ಇದು ಮಾಡ್ಕೊಂಡು ನೀವು ಹಾಕೋರ್ವ ಹಾಂ ಅಷ್ಟು ತೊಗೊಂಬಂದ್ಬಿಡ್ರಿ ಅವನ್ನ ನೀ ತಿಕ್ಕೊಡಪ್ಪ ನಾ ಈಚೆ ಕಡೆ ಕುಂತ ತೊಳಿತೇನೆ ಹಾಂ ತೊಗೊಂಬಂದ್ರೆ ಕಟಿಂಗ್ ಮಾಡ್ಸೋಂಬಂದಿ ಬೇಬಿ ಕಟಿಂಗ್ ಎಲ್ಲ ಹಾಕಿ ಏನತ್ವಾ ಚಾಚಾ ಕಟಿಂಗ್ ಆಮಯ್ಯ ಅಲ್ಲಿ ಏನೋ ಸ್ವಲ್ಪ ಚೆನ್ನಾಗಿ ಮಾಡಿಸ್ಬೇಕಲ್ರಿ ಬೇಬಿ ಕಟಿಂಗ್ ಹಾಂ ಹಿಂಗನದ ಹೆಂಗೈತಿಗ ಪಿಚ್ಚೆ ಪಿರ್ಮ ಗೊತ್ತಾಗಬೇಡ ಹುಡುಗ ಕಟಿಂಗ್ ಮಾಡ್ಸೋಣ ಅಂತೇಳಿ ಹೌದ ಇರ್ತ ಚಂದ ಆಕತಿ ಮಮ್ಮಿ ಬಾಂಡೆ ಸಿಕ್ಕಾತರಿ ಮೀ ನೀವೇನು ಮತ್ತಿಲ್ಲ ನಾವೆಲ್ಲ ಫಂಕ್ಷನ್ ಹಚ್ಚಿತ್ತು ನನಗೆ ಸಾಲಿ ಕಲ್ಸಿ ಏನಂದ್ ಗೊತ್ತಾನ ಊಟ ಅಷ್ಟ ಮಜಾ ಮಾಡದ ಫಂಕ್ಷನ್ ರಾತ್ರಿ ಅಂದ್ರೆ ನಿಮ್ ಪುಪ್ಪ ನಮ್ ತಮ್ಮನೆ ಬರಮಟ ನಾವ್ ಏನ್ ಮಾಡಂಗಿಲ್ಲ ಅಂದಿದ್ರ ಮತ್ತೇನ್ ಮಾಡಿದ್ರ ದಾದಿಮ ಅಂಗಡಿ ಹಚ್ಚಿರುತ್ತಲ್ಲ ಹಂಗಾಗಿ ಸ್ವಲ್ಪ ಹೂವು ಹಚ್ಚಿ ಮುಡಿಸಿ ಗಂಧ ಹಚ್ಚಿ ಕುಂದಿಸಿ ಉಂಡು ಬಿಡ್ರುವ ಅಂದ್ರ ಹಂಗಾಗಿ ಮತ್ತೆ ಅಷ್ಟ್ ಮಾಡಿದ್ವಾ ಇಲ್ಲಂದ್ರೆ ಪುಪ್ಪ ಹೇಳಿದ್ರು ನಮ್ ತಮ್ಮನ ಬರಮಟ ನಾವ್ ಮಾಡಂಗಿಲ್ವಾ ಏನಂತ ಹೇಳಿ ಕೇಳಿಲ್ಲ ಬೆಳಮಿಗೆ ಹೌದಾ ಇದು ಮತ್ತೆ ಸಂಡೇ ದಿನ ನಾಳೆ ಸಾಲಿಗೆ ಹೋಗ್ಬಂದ್ ಕೂಡ ಕೆಳಗೆ ಹೋಗೋಣ ನಾಳೆ ನಮ್ಮ ಮ್ಯಾನ್ ಬರಲ್ಲ ಇಲ್ಲೇ ಬರಲ್ಲ ಬೇಡ ನಾಳೆ ಸಾಲಿ ಕ್ಯಾನ್ಸಲ್ ಮತ್ತೆ ದೊಡ್ಡವ್ರನ್ನ ಮಾಡಂಗಿಲ್ಲ ನೀವು ಅಮ್ಮಿ ಸೋಮವಾರ ದಿನ ಕ್ಯಾನ್ಸಲ್ ಏನಂತ ಸೋಮವಾರ ದಿನ ಕ್ಯಾನ್ಸಲ್ ಸೋಮವಾರ ದಿನ ಏನೈತೆ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಮತ್ತೆ ಮತ್ತೆ ಕ್ಯಾನ್ಸಲ್ ಮೆಸೇಜ್ ಆಗ್ತಾರಲ್ಲ ನಾನು ನಮ್ಮ ಮನೆಯವರು ತಮ್ಮನ್ನ ಈಗ ಬ್ರೆಡ್ ಬಿಸ್ಕಿಟ್ ಅವನ್ನೆಲ್ಲ ತೊಗೊಂಡು ಯಾಸ್ಮಿನಾರ್ ಮನೆಗೆ ಹೊಂಟೀರಿ ಇಲ್ಲೇ ಐತ್ರಪ್ಪ ಇವತ್ತು ಅವರು ಬರೋರ ಹ್ಞೂ ಸ್ವಲ್ಪ ಆರಾಮಿಲ್ಲಲ್ಲ ನಮ್ಮ ಬೈಜಾನ್ ಸ್ವಲ್ಪ ಆರಾಮಿಲ್ಲದಕ್ಕೆ ಅವರು ಫಂಕ್ಷನಿಗೆ ಬಂದಿಲ್ಲ ರೀ ಹಂಗಾಗಿ ಮತ್ತು ನಾವು ಹೋಗ್ರ ನಡ್ರಿಪ್ಪ ಪಾಪ ಬಂದ ಇಲ್ಲ ಅವರು ಮನೆ ಬರ್ಬೇಕಂದ್ರೆ ಮೊನ್ನೆನೂ ಆಗಲಿಲ್ಲ ರೀ ನಿನ್ನೆ ನೋಡಿದ್ರೆ ಅಲ್ಲಿ ಮಸಾಲೆ ಅದೆಲ್ಲ ಅರಿದಿತ್ತು ನಿನ್ನೆ ಆಗಲಿಲ್ಲ ನಮಗೆ ಅದರ ಸಾನಿಯಾಗ ಬಿಟ್ಟು ಬರೋದು ಆಗಂಗಿಲ್ಲಲ್ರಿ ಹಂಗಾಗಿ ಸಾನಿಯಾಗ ಅಲ್ಲೇ ನಮ್ಮ ಚಾಚಾರ ಮನೆ ಕುಂದಿರಿಸಿ ಬಂದೀವಿ ಎಲ್ಲ ಹೊಂಟಾರ್ರಿ ಅವರು ಮತ್ತೆ ದವಾಖಾನೆ ಹೊಂಟ್ರನ ಅವ್ರು ನಾವು ಬರ್ತಿದ್ದವ್ರಪ್ಪ ಹೋಗಿ ಬರ್ರಿ ನಾಳೆ ಹೋಗಿ ಬರ್ಬೇ ಬರ್ತೀವಮ್ಮ ಹಾಂ ಬರ್ತಿತ್ತವ್ರಿ ನಾವು ನೋಡ್ರಿಪ್ಪ ಬ್ರೆಡ್ ಬಿಸ್ಕಿಟ್ ತೊಗೊಂಡು ನಮ್ಮ ಬೈಜಾನವ್ರ ಮನೆಗೆ ಹೋಗಿದ್ದೀವಿ ರೀ ಅವ್ರು ನಮ್ಮ ಬೈಜಾನವ್ರ ಸ್ವಲ್ಪ ಇನ್ನೂ ಆರಾಮ ಆಗಿದ್ದಿಲ್ಲ ಅಂದ್ರೆ ದವಾಖಾನೆ ಬರತ್ತಿದ್ರು ನಾವು ಮತ್ತೆ ಹೊಳ್ಳಿ ನಮ್ಮ ಬೈಜಾನ್ಕರ ದವಾಖಾನೆಗೆ ಕರ್ಕೊಂಡು ಬಂದಿರಿ ಅಣ್ಣಾರ ನೋಡ್ರಿ ಹೋರಿ ಹ್ಞೂ ರೀ ಇವಾಗ ನೋಡ್ರಿ ಟೈಮ್ 10 ಗಂಟೆ ಆಯ್ತು ನಾವಂತರೂ 7 ಗಂಟೆಗೆ ಹೋಗಿದ್ದೀರಿ ನಾವು ಹೋಗಿ ಮಾತಾಡ್ಸ್ಕೊಂಡು ಬಂದ್ರಾತು ನಮ್ಮ ಬೈಜಾನರಿಗೆ ಅಂಥೇಳಿ ಅಲ್ಲಿ ಹೋದ್ಮೇಲೆ ಗೊತ್ತಾತ್ರಿ ಅವ್ರಿಗೆ ಭಾಳ ಆರಾಮಿದ್ದಿಲ್ಲ ಅಂತಂದೇಳಿ ಮತ್ತು ಅಲ್ಲಿ ಹೋದ್ಮೇಲೆ ಮತ್ತು ದವಾಖಾನೆ ಕರ್ಕೊಂಡು ಹೋದ್ರಿ ಆಟೋದಾಗ ಕರ್ಕೊಂಡೋಗಿ ಮತ್ತು ಅಲ್ಲಿ ಸ್ವಲ್ಪ 2 ಸಲನ್ ಬಾಟ್ಲೆ ಹಚ್ಚಿದ್ದಾರೆ ಅವರಿಗೆ ಆರಾಮಾಕತ್ ತಗೋರಿ ನೀರಿನ ಅಂಶ ಕಡಿಮೆ ಐತೆ ಅವರಿಗೆ ಆರಾಮಾಕತಿ ಅಂತಂದೇಳಿ ಮತ್ತು 2 ಸಲನ್ ಹಚ್ಚಿ ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಟ್ಟಾರ್ರಿ ಮೊನ್ನೆನೇ 2 ಹಚ್ಚಿದ್ರಿ ಅವರಿಗೆ ಆಮೇಲೆ ಅದಕ್ಕೇನು ಕಡಿಮೆ ಆಗಿದ್ದಿಲ್ಲ ಅದಕ್ಕೆ ಮತ್ತೆ ಇನ್ನೆರಡು ಹಚ್ಚಿದ್ನಂದ್ರೆ ಮತ್ತೆ ಬೇರೆ ಗುಳಿಗೆ ಒಂದು ಕೊಡ್ತಿತ್ತು ರೀ ಆರಾಮಾಕತ್ತಿದ್ದಕ್ಕೆ ಅಂತಂದು ಹೇಳಿ ಕಳಿಸಿದ್ರೆ ಮತ್ತು ಅವರಿಗೆ ಆಟೋದಾಗ ಕರ್ಕೊಂಬಂದು ಮತ್ತು ಮನೆ ಮಠ ಬಿಟ್ಟು ಮತ್ತು ನಮ್ಮ ಸಾನಿಯಾಗ ನಾವು ಬಿಟ್ಟು ಹೋಗಿದ್ವಲ್ರಿ ಹಂಗಾಗಿ ಆಕೆಗೆ
ಹೋಗಿ ಮತ್ತು ಊಟ ಕೊಟ್ಟು ಗುಳಿಗೆ ಕೊಟ್ಟು ಬರ್ತಾವ್ರಿಪ್ಪ ಜನ ಬರ್ತೀವಿ ಅಂತಂದು ಹೇಳಿ ಬಂದ್ಬಿಟ್ಟಿವಿ ನಾವು. ಬಾರ್ವಾಗ ಹೋಗಂತೀವಿ, ಆಮೇಲೆ ಇಲ್ಲೇ ಊಟ ಮಾಡ್ಕೊಂಡು ಅಂದ್ರೆ ಬ್ಯಾಡ್ರಪ್ಪ ಹೋಗ್ತೀವಿ ನಾವು, ಹುಡುಗಿ ಅಲ್ಲೇ ಐತಿ ಅಂತಂದು ಹೇಳಿ ಬಂದಿರಿ ನಾವು. ಮನೆಗೆ ಬರೋ ಮಟ ಅಂದ್ರೆ 10 ಗಂಟೆ ಆತ್ರಿ ಟೈಮ್. ಆಮೇಲೆ ನಮ್ಮ ಚಾಚಿ ಸ್ವಲ್ಪ ಅನ್ನ ಆಮೇಲೆ ದಾಲ್ ಚಾ ಅದನ್ನೆಲ್ಲ ಕೊಟ್ಟಿದ್ರು. ಈಗ ಅದನ್ನು ಬಿಸಿ ಇಟ್ಟೀನಿ ರೀ. ಬಿಸಿ ಇಟ್ಟು ಹುಡುಗರಿಗೆ ಅವ್ರಿಗೆಲ್ಲ ಊಟಕ್ಕೆ ಕೊಡ್ತೀನಿ ರೀ. ಸಣ್ಣ ಏನು ಮಾಡತ್ತೆ? ಆರಾಮಾಗೈತೆ ಬಿಡಿ ಬಾಗ. ಹಾಂ, ಸ್ವಲ್ಪ ಆರಾಮಾಗಿ ಆಕತಿ ಅಂತಂದು ಈಗ ಹೇಳ್ಯಾರ. ಅವ್ರ ಗುಳಿಗೆ ಅದನ್ನೆಲ್ಲ ತೊಗೋಬೇಕಂತ, ಹೊಡ್ತುಂಬ ಊಟ ಅದನ್ನು ಮಾಡಿ ಆರಾಮಾಕತ್ತೆ ಅಂತ ಹೇಳಿ ಕಳ್ಸ್ಯಾರ. ಈಗ ಅವ್ರಿಗೂ ಏನೋ ಡಿಸೆಂಟ್ ಹತ್ತೈತಲ್ಲ, ಹಂಗಾಗಿ ನೀರಿನ ಅಂಶ ಕಡಿಮೆ ಆಗೈತಂತ ಅವರಿಗೆ. ಹಂಗಾಗಿ ಸಲಾನ್ ಹಚ್ಚಿದ್ರೆ ಕಡಿಮೆ ಆಕತ್ತವ್ರ ಅಂತ ಹೇಳಿದ್ರೆ ಅವ್ರಿಗೆ ಮನೆಗೆ ಬಿಟ್ಟು ಬಂದು ನೋಡುವ ನಾವು. ಚಪ್ಪಲ್ ಹೆಂಗದಾವು? ಲಡ್ಡುನು ಸ್ಪೆಷಲ್ ಚಪ್ಪಲ್ ಇವು. ಚಂದ ಮಾಡಿರ್ತಾರಲ್ಲ ಎಲ್ಲ.